ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋನ ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಈಗ ಸ್ಪೆಷಲಿ ಈ ಕೈಯಲ್ಲಿ ನಮಗೆ ಇವ್ರಿಗೆ ಏನು ಪ್ರಶ್ನೆ ಕೇಳಿಲ್ಲ, ಏನೇನು ವಿಶೇಷ ಇದೆ ಅಂತ ಒಂದು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಿಮಗೆ ಒಂದು ಇಲ್ಲಿಂದ ರೇಖೆ ಹೊರಟು ಸ್ಟ್ರೈಟ್ ಆಗಿ ಒಂದು ಸೂರ್ಯ ಪರ್ವತವನ್ನ ತಲುಪಿರೋದನ್ನ ಕಾಣಿಸ್ತಾ ಇದೆ. ಇದೊಂದು ಸ್ಪೆಷಲ್ ಈ ಕೈಯಲ್ಲಿ. ಮತ್ತೆ ಇನ್ನೊಂದೇನಪ್ಪ ಸ್ಪೆಷಲ್ ಅಂದ್ರೆ, ನೋಡಿ ಇಲ್ಲಿ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಇರೋದನ್ನ ಕಾಣಿಸ್ತಾ ಇದೆ. ಈ ಒಂದು ಭಾಗದಲ್ಲಿ ನಮಗೆ ಒಂದು ಸಣ್ಣ ರೆಕ್ಟಾಂಗಲ್ ತರ ಇರುವಂತ ಒಂದು ಚಿಹ್ನೆಯನ್ನ ಕಾಣಿಸ್ತಾ ಇರೋದನ್ನ ಕಾಣಿಸುತ್ತೆ. ಇದು ಸ್ಪೆಷಲ್ ಅಂತ ಹೇಳ್ಬೋದು. ಮತ್ತೆ ಇನ್ನೇನು ಸ್ಪೆಷಲ್ ಈ ಕೈಯಲ್ಲಿ ಅಂತ ಹೇಳಿದ್ರೆ, ಈ ಕೈಯಲ್ಲಿ ಒಂದು ಉದ್ದವಾದಂತ ಒಂದು ಸಪೋರ್ಟಿಂಗ್ ಲೈಫ್ ಲೈನ್ ಇರೋದನ್ನ ಕಾಣಿಸ್ತಾ ಇದೆ. ಇದು ಸಹ ಸ್ಪೆಷಲ್ ಆಗಿರುವಂತದ್ದು. ಮತ್ತೆ ಇಲ್ಲಿ ನೋಡಿ, ಎರಡು ರೇಖೆಗಳು ಹೀಗೊಂದು ಮತ್ತೆ ಹೀಗೊಂದು ಹೋಗ್ತಾ ಇರೋದು ಸಹ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಉಳಿದಂತೆ ಇಲ್ಲಿ ಒಂದು ವಿ ಸಿಂಬಲ್ ಇದೆ ನೋಡಿ, ಇದು ಸಹ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ ಒಂದು 3 ಲೈನ್ಸ್ ಈ ತರ ಟ್ರಾವೆಲ್ ಮಾಡ್ತಾ ಇರೋದು, ಇದು ಒಂದು ಅನದರ್ ಸ್ಪೆಷಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಉಳಿದಂತೆ ಎಸ್, ಆ ಸ್ಪೆಷಲ್ ಏನೇನು ಅದರ ಒಂದು ಮೀನಿಂಗ್ ಅಂತ ನಾನು ನಿಮಗೆ ಒಂದಿವೆ ಹೇಳ್ತೀನಿ. ನೋಡಿ, ಇದು ಒಂದು ಐಲ್ಯಾಂಡ್ ಸಿಂಬಲ್ ತರ ಇದೆ, ಇದನ್ನು ಸಹ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಉಳಿದಂತೆ ಈ ಒಂದು ಬೆರಳ ಮಧ್ಯದಲ್ಲಿ ಅಡ್ಡಗೆರೆಗಳಿದಾವೆ ಪ್ಯಾಲೇಜ್ ಮಧ್ಯದಲ್ಲಿ, ಅದು ಏನು ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಈ ಒಂದು ಹ್ಯಾಂಡ್ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನಾವು ಪರ್ವತಗಳನ್ನು ನೋಡೋಣ. ನೋಡಿ, ಗುರು ಪರ್ವತ ತುಂಬಾ ಚೆನ್ನಾಗಿದೆ. ಮತ್ತೆ ಈ ಗುರು ಪರ್ವತ ಚೆನ್ನಾಗಿರೋದ್ರಿಂದ ವ್ಯಕ್ತಿಗೆ ಗೌರವ ಸಿಗುತ್ತೆ, ಮತ್ತೆ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತ ಒಂದು ಸಾಮರ್ಥ್ಯ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ, ಹೀಗೆ ಒಂದು 2-3 ಕಡೆಯಿಂದ ಆದಾಯದ ಸೋರ್ಸಸ್ ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ವ್ಯಕ್ತಿ ಕರುಣೆ ಜಾಸ್ತಿ ಇವ್ರಿಗೆ, ಬೇರೆ ತುಂಬಾ ಜನರಿಗೆ ಹೆಲ್ಪ್ ಸಹ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಹಾರ್ಟ್ ಲೈನು ಸ್ವಲ್ಪ ಅಷ್ಟು ಒಂದು ಕ್ಲಾರಿಟಿ ಇಲ್ಲ, ಒಂದು ಓವರ್ಲ್ಯಾಪ್ ಆಗಿರುವಂತದ್ದನ್ನ ಕಾಣಿಸ್ತಾ ಇದೆ ನೋಡಿದ್ರೆ. ಸೊ ಹಾಗಾಗಿ ಇವರು ಫೀಲಿಂಗ್ ತುಂಬಾ ಒಂದು ಕೆಲವು ವಿಚಾರದಲ್ಲಿ ಕ್ಲಾರಿಟಿ ಇರೋದಿಲ್ಲ. ಸೊ ಹಾಗಾಗಿ ತಮ್ಮ ಒಂದು ಭಾವನೆಗಳಲ್ಲಿ ಕ್ಲಾರಿಟಿಯನ್ನ ತಗೊಳ್ಳೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಮತ್ತೆ ಇವ್ರಿಗೆ ನಾನು ಆಗ್ಲೇ ಹೇಳಿದಂತೆ ನೋಡಿ, ಇಲ್ಲಿಂದ ಅರೌಂಡ್ ಒಂದು ಮಂಗಳ ಪರ್ವತದಿಂದ ಸೂರ್ಯ ಪರ್ವತದ ಕಡೆ ಒಂದು ಲೈನ್ ಬಂದು ಜಾಯ್ನ್ ಆಗಿರೋದು, ಇದನ್ನ ರಾಹು ರೇಖೆ ಅಂತ ಕರೀತಾರೆ ಕೆಲವರು. ಆದ್ರೆ ನನ್ನ ಅರ್ಥದಲ್ಲಿ ಇದು ರಾಹು ರೇಖೆ ಅಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ನೋಡಿ, ಇಲ್ಲಿಂದ ಇದು ಬಂದು ರಾಹು ಈ ಒಂದು ಭಾಗ್ಯ ರೇಖೆ ಅಥವಾ ಕೀರ್ತಿ ರೇಖೆಯನ್ನ ಟಚ್ ಮಾಡೋದನ್ನ ಕಾಣಿಸುತ್ತೆ ಅಷ್ಟೇ. ಇದರಿಂದ ವ್ಯಕ್ತಿ ಸಾಹಸ ಪ್ರವೃತ್ತಿ ಜಾಸ್ತಿ ಇರುತ್ತೆ. ಪೊಲೀಸ್ ಉದ್ಯೋಗ ಅಥವಾ ಮತ್ತಿತರ ಒಂದು ಅಡ್ವೆಂಚರಸ್ ಜಾಬ್ ಅಲ್ಲಿ ಬಹಳಷ್ಟು ಉತ್ತಮವಾದಂತ ಫಲ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನ ಇಲ್ಲಿ ನೋಡಿ, ಒಂದು ಕೀರ್ತಿ ರೇಖೆನಲ್ಲಿ ಒಂದು ಸಿಂಬಲ್ ಸಹ ಇರೋದನ್ನ ಅಂದ್ರೆ ಕವಲೊಡೆದಿರೋದನ್ನು ಸಹ ಒಂದು ಕೀರ್ತಿ ಇವರ ಒಂದು ಡಬಲ್ ಆಗುವಂತ ಸಾಧ್ಯತೆ ಸಹ ಇವರಿಗೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಅದು ಒಂದು. ಮತ್ತೆ ನೆಕ್ಸ್ಟ್ ಶನಿ ಪರ್ವತದ ಹತ್ರ ಬಂದಾಗ ನೋಡಿ, ಇಲ್ಲಿ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಇರೋದು, ಅದ್ರ ಪಕ್ಕ ಲೈಟ್ ಆಗಿ ಒಂದು ಗೆರೆ ಇರೋದು, ಇದು ಇವರ ಹಣಕಾಸಿನ ಸ್ಥಿರತೆಯನ್ನು ಸೂಚಿಸುತ್ತೆ. ಇವರ ಕೈಯಲ್ಲಿ ಯಾವಾಗ ಹಣ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಕೀರ್ತಿವಂತರು, ಇದ್ರ ಬಗ್ಗೆ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಬುಧ ರೇಖೆ ನೋಡಿ, ಬುಧ ಪರ್ವತನು ಸಾಧಾರಣವಾಗಿ ಎತ್ತರದಲ್ಲಿದೆ. ಇಲ್ಲಿ ಒಂದು ಸಣ್ಣ ವರ್ಟಿಕಲ್ ಲೈನ್ಸ್ ಈ ತರ ಇರೋದ್ರಿಂದ ಇವರು ಮೆಡಿಕಲ್ ಫೀಲ್ಡ್ ಅಲ್ಲಿ ಆಸಕ್ತಿ ಇರುತ್ತೆ, ಮತ್ತೆ ಮಾತು ತುಂಬಾ ವಾಕ್ಚಾತುರ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ನಮ್ಗೆ ಈ ಒಂದು ಭಾಗವನ್ನು ನೋಡಿ, ಚಂದ್ರ ಪರ್ವತ ಅಂತ ಕರಿತೀವಿ. ಚಂದ್ರ ಪರ್ವತ ಚೆನ್ನಾಗಿದ್ರೆ ಮಾನಸಿಕವಾಗಿ ವ್ಯಕ್ತಿ ತುಂಬಾ ಬಲಿಷ್ಠವಾಗಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿಂದನೇ ಚಂದ್ರ ಪರ್ವತದಿಂದನೇ ಒಂದು ಭಾಗ್ಯ ರೇಖೆ ಶುರುವಾಗಿ ಶನಿ ಪರ್ವತದ ಕಡೆ ಹೋಗ್ತಾ ಇರ್ಬೋದು.
ಹಾಗಾಗಿ ಇವರು ಪಬ್ಲಿಕ್ ಲೈಫ್ ಅಂದ್ರೆ ಸರ್ಕಾರಿ ಉದ್ಯೋಗದ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಪಬ್ಲಿಕ್ಸ್ಗೆ ಸರ್ವ್ ಮಾಡುವಂತ ಕೆಲಸ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನ ಇಲ್ಲಿ ಲೈನ್ಗಳು ಇರೋದನ್ನ ಕಾಣಿಸುತ್ತೆ. ಈ ತರ ಲೈನ್ಗಳು ಇದ್ದಾಗ ಟ್ರಾವೆಲ್ ತುಂಬಾ ಆಸಕ್ತಿ ಇರುತ್ತೆ. ಪ್ರತಿನಿತ್ಯ ಟ್ರಾವೆಲ್ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಇನ್ನ ಜೀವನ ರೇಖೆನಲ್ಲಿ ನೋಡಿ ಅದ್ಭುತ. ನೋಡಿ ಇಲ್ಲಿವರೆಗೂ ಸ್ವಲ್ಪ ಲೈನ್ ಅಷ್ಟು ಕ್ಲಾರಿಟಿ ಇಲ್ಲ. ಸ್ವಲ್ಪ ಒಂದು ಚಿಕ್ಕ ವಯಸ್ಸಲ್ಲಿ ಆರೋಗ್ಯದ ಸಮಸ್ಯೆಗಳನ್ನ ಅನುಭವಿಸಿರ್ತಾರೆ ಮತ್ತು ಒಂದು ಕಷ್ಟದ ಜೀವನ ಸಹ ಅನುಭವಿಸಿರ್ತಾರೆ. ಆ ನಂತರ ತುಂಬಾ ಉತ್ತಮವಾದಂತ ಜೀವನ ಇವ್ರದ್ದಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಸರಿಸುಮಾರು ಒಂದು 35ರ ಆಸುಪಾಸಲ್ಲಿ ಇವರು ಉದ್ಯೋಗಕ್ಕೆ ಸೇರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಕಟ್ ಆಗಿರುವಂತದನ್ನ ಕಾಣಿಸುತ್ತೆ. ಒಂದು 40-42 ಆಸುಪಾಸಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಇರುತ್ತೆ. ಬಟ್ ಅದು ತುಂಬಾ ಶಾರ್ಟ್ ಲಿವ್ಡ್. ಯಾಕಂದ್ರೆ ಇಲ್ಲಿ ಆರೋಗ್ಯ ಅಷ್ಟು ಸಮಸ್ಯೆ ಇಲ್ಲ, ಸ್ವಲ್ಪ ಸಮಸ್ಯೆ ಆಗುತ್ತೆ ಮತ್ತೆ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಸಮಸ್ಯೆಗಳು ಶಾರ್ಟ್ ಲಿವ್ಡ್ ಅಂತ ಹೇಳಿದ್ದು ಬೇರೆ ಅರ್ಥ ಮಾಡ್ಕೋಬಾರ್ದು. ಮತ್ತೆ ಈ ಒಂದು ಶುಕ್ರ ಪರ್ವದಿಂದ ಒಂದು ಬುಧ ಪರ್ವತದ ಕಡೆ ರೇಖೆ ಹೋದಾಗ ಇವರು ಏರ್ ಟ್ರಾವೆಲ್ ಅಂದ್ರೆ ಫ್ಲೈಟ್ ಅಲ್ಲಿ ಸಹ ಓಡಾಡೋ ಸಾಧ್ಯತೆಗಳು ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಶುಕ್ರ ಪರ್ವತ ಸಾಕಷ್ಟು ಎತ್ತರವಾಗಿದೆ, ತುಂಬಾ ಲಕ್ಸುರಿಯನ್ನ ಇವರು ಅನುಭವಿಸ್ತಾರೆ. ಹಾಗೂ ವರ್ಟಿಕಲ್ ಲೈನ್ಸ್ ತುಂಬಾ ಇರೋದ್ರಿಂದ ಇವರು ತುಂಬಾ ಸ್ನೇಹ ಪ್ರವೃತ್ತಿ ಇರುತ್ತೆ. ಒಂದು ಇವರ ಒಂದು ಕುಟುಂಬದ ಜೊತೆ ಬಹಳ ಪ್ರೀತಿಯಿಂದ ಇರ್ತಾರೆ. ಕುಟುಂಬದಲ್ಲಿ ಎಲ್ಲರೂ ಇವರನ್ನ ಗೌರವಿಸ್ತಾರೆ ಅಂತ ಹೇಳ್ಬೋದು. ಇನ್ನ ಇಲ್ಲೊಂದು ರೇಖೆ ಇದೆ, ಇದೊಂದು ಐಲ್ಯಾಂಡ್ ಇದೆ ನೋಡಿ. ಈ ಐಲ್ಯಾಂಡ್ ಇದ್ದಾಗ ವ್ಯಕ್ತಿ ಸಿಕ್ಸ್ ಸೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಮತ್ತೆ ಊಟದ ವಿಚಾರದಲ್ಲಿ ಎಲ್ಲಿ ಹೋದ್ರೂ ಇವರಿಗೆ ಊಟ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತೆ ಹಣವನ್ನು ಸಹ ಮಾಡ್ತಾರೆ ಅಂತ ಈ ಒಂದು ಚಿಹ್ನೆ ಇದ್ದವರು ಹೇಳ್ತಾರೆ. ಮತ್ತೆ ಇಲ್ಲಿ ನೋಡಿ ಅಡ್ಡಗೆರೆಗಳು ಈ ತರ ಇರೋದ್ರಿಂದ ಸ್ವಲ್ಪ ಚಾಲೆಂಜಿಂಗ್ ಕಂಡೀಷನ್ ಬಂದಾಗ ಸ್ವಲ್ಪ ಧೈರ್ಯಗೆಡ್ತಾರೆ ಅವರು ಅಂತ ಹೇಳ್ಬೋದು. ಆ ಧೈರ್ಯದಿಂದ ಮುನ್ನುಗ್ಗಿ ನೀವು ಎಲ್ಲರೂ ಸಾಧನೆ ಮಾಡೋಷ್ಟು ಸಾಮರ್ಥ್ಯ ನಿಮ್ಗಿದೆ ಅಂತ ಹೇಳ್ಬೋದು. ಇನ್ನ ಈ 2ನೇ ಪ್ಯಾಲೇಜ್ ನೋಡಿ, ಇಲ್ಲಿ ಈ ಪ್ಯಾಲೇಜ್ ಏನಿದೆ ಇದು ಸ್ವಲ್ಪ ತಾರ್ಕಿಕ ಸಾಮರ್ಥ್ಯವನ್ನು ಸೂಚಿಸುತ್ತೆ. ತಾರ್ಕಿಕ ಸಾಮರ್ಥ್ಯ ಸಹ ಚೆನ್ನಾಗಿದೆ ಅವ್ರಿಗೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನ ಸಣ್ಣ ಪುಟ್ಟ ಗೆರೆಗಳನ್ನ ನೋಡಿದಾಗ ನಾವು ನೋಡಿ, ಇದು ನಮ್ಮ ಒಂದು ಭಾಗ್ಯ ರೇಖೆ ಅಂತೀವಿ. ಎಲ್ಲೆಲ್ಲಿ ಇದು ತುಂಬಾ ಸಮಸ್ಯೆಗೆ ಎದುರಾಗಿರುತ್ತೆ ಅಲ್ಲಿ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನ ಸೂಚಿಸುತ್ತೆ. ನೋಡಿ ಇಲ್ಲಿ ಒಂದು ಅಡ್ಡಗೆರೆ ಇದೆ, ಸುಮಾರು 28ರ ಆಸುಪಾಸಲ್ಲಿ ಹಣಕಾಸಿನ ಸಮಸ್ಯೆ. ಮತ್ತೆ ಇಲ್ಲಿ ಭಾಗ್ಯ ರೇಖೆ ಅಷ್ಟು ಸ್ಪಷ್ಟವಾಗಿಲ್ಲ. 28ರಿಂದ 30-35ರವರೆಗೂ ಸ್ವಲ್ಪ ಸಮಸ್ಯೆ ಇದೆ. ಆ ನಂತರ ಈ ಶುರುವಾಗಿ ಇನ್ನೊಂದು ರೇಖೆ ಇಲ್ಲಿಂದ ಶುರುವಾಗಿ ಹೋಗ್ತಾ ಇದೆ. ಹಾಗಾಗಿ ಅಲ್ಲಲ್ಲಿ ಮಧ್ಯದಲ್ಲಿ 42-45ರ ಆಸುಪಾಸಲ್ಲಿ ಸ್ವಲ್ಪ ಕಷ್ಟಗಳು ಬರ್ತವೆ. ಆದರೂ ಅವುಗಳನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬೋದು. ಉಳಿದಂತೆ ಇವರ ಒಂದು ಹಣಕಾಸಿನ ಸ್ಥಿತಿ ತುಂಬಾ ಚೆನ್ನಾಗಿರೋದ್ರಿಂದ ಎಂಥ ಸಮಸ್ಯೆಗಳನ್ನೇ ಬರಲಿ ಅದನ್ನು ನಿಭಾಯಿಸಿಕೊಂಡು ಹೋಗುವಂತ ಸಾಮರ್ಥ್ಯ ಅವರಿಗೆ ಇದೆ ಅಂತ ಹೇಳ್ಬೋದು. ಸೊ ಇಷ್ಟು ವಿಚಾರಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಇಲ್ಲಿ ಅಡ್ಡ ರೇಖೆಗಳು ಇರೋದನ್ನ ಕಾಣಿಸುತ್ತೆ ಇಲ್ಲಿ ಮಧ್ಯದಲ್ಲಿ. ಇದು ಒಂದು ವ್ಯಾವಹಾರಿಕ ಕ್ಷೇತ್ರ ಅಂತಾರೆ ಈ ಒಂದು ಕ್ಷೇತ್ರವನ್ನ. ಮಧ್ಯದ ಅಡ್ಡಗೆರೆ ಇದ್ರೆ ವ್ಯಾವಹಾರಿಕವಾಗಿ ಸ್ವಲ್ಪ ವೀಕ್ ಇರ್ತಾರೆ ಅವರು ಅಂತ ಹೇಳ್ಬೋದು. ಸೊ ವ್ಯವಹಾರ ಮಾಡ್ಬೇಕಾದ್ರೆ ದೊಡ್ಡವರ ಸಜೆಷನ್ ತಗೊಳ್ಳೋದು ತುಂಬಾ ಉತ್ತಮ ಅಂತ ಹೇಳ್ತಾ, ಮತ್ತು ಈ ಒಂದು ಒಂದು ಚಿಕ್ಕ ಕಿರುಬೆರಳು ಸ್ವಲ್ಪ ಡಿಸ್ಟೆನ್ಸ್ ಕಾಪಾಡ್ಕೊಂಡೋದ್ರಿಂದ ಇವರು ಸ್ವಲ್ಪ ಸ್ವತಂತ್ರವಾದಂತ ಆಲೋಚನೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಡೇ.